ಗೆಲ್ಸೋದು ನೋಡಿ 35 ಲಕ್ಷ ರೂಪಾಯಿ ಕ್ಯಾಶ್ ಕೊಡಿ ಸ್ವಾಮಿ. ನಾನು ಪಿಕ್ಚರ್ ಮಾಡಲ್ಲ, ನಿಮ್ಗೆ ಪಿಕ್ಚರ್ ಮಾಡೋಕ್ಕಾಗಲ್ಲ, ನೀವು ಜೈಲಿಗೆ ಹೋಗ್ಬಿಟ್ಟಿದ್ದೀರಾ. ಜೈಲಿಂದ ಬಂದರೆ ನಿಮ್ಮ ಜನ ನೋಡಲ್ಲ. ಸರ್ ಸಿನಿಮಾ ಅಂದರೆ ಡ್ರಾಮಾ ಅಂದರೆ ಕಲಕಲ್ಲ ಇರೋ ಸರ್ ಹೀರೋ. ಅವಾಗ ರಾಜ್ಕುಮಾರ್ ಮನೆ ಬಿಟ್ಟು ಬರ್ತಾ ಇರಲಿಲ್ಲ. ಏನಕ್ಕೆ? ನಾನು ನೋಡಬಾರ್ದು, ಯಾರು ಜನ ಸ್ಕ್ರೀನಲ್ಲಿ ನೋಡಬೇಕು. ಆಚೆ ನಾನು ಯಾರು ನೋಡಬಾರ್ದು. 100 ರೂಪಾಯಿ ಕೊಡೋ ವ್ಯಕ್ತಿ ಬಂದು ಸಿನಿಮಾ ಥಿಯೇಟ್ರಲ್ಲಿ ನೋಡ್ಬೇಕು ನಾನು ಅಂತ ಕಾಯೋರು. ಬೀದಿಲೋ ಕುಣಿತಾರೆ ಹೀರೋಗಳು, ಬೀದಿಲೋ ಹೀರೋಗಳು ಕುಣಿತಾರೆ. ಯಾರಿಗೆ ನೋಡ್ತಾರೆ ಥಿಯೇಟ್ರಿಗೆ ಬಂದು ಸಿನಿಮಾ? ಮಾನ ಮರ್ಯಾದೆ ಮಾಡೋವ್ರೆ. ನಮ್ಮ ಹತ್ರ ದುಡ್ಡು ತಗೋತಾರೆ, ಅಲ್ಲೋ ಟಿವಿ ದುಡ್ಡು ತಗೋತಾರೆ. ಏನ್ರಿ ಅದು ಅನ್ಯಾಯ? ಅಥವಾ ಸಿನಿಮಾ ಮಾಡಲಿ, ಹೋದ ಸತಿ ಹೇಳ್ತಾ ಇದ್ದೀನಿ, ಈ ಸತಿ ಹೇಳ್ತಾ ಇದ್ದೀನಿ. ಅಥವಾ ಸಿನಿಮಾ ಮಾಡಲಿ, ಅಥವಾ ಟಿ ವಿ ಹೋಗಿ ಕೂತ್ಕೊಂಡು ಬಾಚ ಮಾಡ್ಕೊಂಡು ಕಿಸ್ಕಿಸಿ ಹೇಳ್ಕೊಂಡು ನಕ್ಕೊಂಡು ಅದು ಮಾಡಿಕೊಂಡು ಇರಲಿ. ಸಿನಿಮಾ ಮಾಡಿ ಪಡೆಯೋರು ಯಾಕೆ ಹಾಳು ಮಾಡ್ತೀರಾ? ಯಾಕೆ ಹಾಳು ಮಾಡ್ತೀರಾ? ಏನ್ರಿ ಒಬ್ಬರ ಮನೆ 50 ಕೋಟಿ ಲಾಸ್ ಆಗ್ತದೆ. ಏನ್ರಿ 50 ಕೋಟಿ ಅಂದರೆ ಒಂದು ದೇಶ ಕಟ್ಬೋದು, ಒಂದು ಊರೇ ಕಟ್ಬೋದು. 50 ಕೋಟಿ ದುಡ್ಡಲ್ವ 50 ಕೋಟಿ ಎಷ್ಟು? ಹೊಟ್ಟೆ ಸಿನಿಮಾ ಇಂಡಸ್ಟ್ರಿ, ಕನ್ನಡ ಇಂಡಸ್ಟ್ರಿ ಯಾರು ಬರ್ತಾರೆ ಸಿನಿಮಾ ಮಾಡೋಕ್ಕೆ? ಪೇಪರ್ 50 ಕೋಟಿ ಲಾಸ್ ಆಯಿತು, 30 ಕೋಟಿ ಲಾಸ್ ಆಯಿತು, 50 ಕೋಟಿ ಲಾಸ್. ಸಾರಿ ನೈಟ್ ಪರ್ಟಿಕ್ಯುಲರ್ ಚೇಂಜ್, ನೈಟ್ ಪರ್ಟಿಕ್ಯುಲರ್ ಚೇಂಜ್, ಡಿಸ್ಟ್ರಿಬ್ಯೂಟರ್ ಚೇಂಜ್. ನೈಟ್ ಯಾವುದಾದ್ರು ಕಲ್ಲಲ್ಲಿ ಕೇಳಿದ್ದೀರ ಸ್ವಾಮಿ ನೀವು? ಇವತ್ತಿದ್ದವರಪ್ಪ ಪಡಿದರು, ನಾಳೆ ಇರೋನು ಸಿದ್ಧ ಬೆಳಿಗ್ಗೆ ಚೇಂಜ್ ಮಾಡಿದ್ರೆ ಇನ್ನೊಬ್ಬ ಪಡಿದರು. ಇವನು ದುಡ್ಡು ತರ್ತಾನೆ, ಡಿಸ್ಟ್ರಿಬ್ಯೂಟರ್ ಅಲ್ಲ, ಇವನು ದುಡ್ಡು ತರ್ತಾನೆ. ನಾವು ಯಾರು ಕೇಳಲ್ಲ? ಇನ್ನೆಲ್ಲಿ ನ್ಯಾಯ ಇದೆ, ನೀತಿ ಇದೆ ಹೇಳಿ? ನೀವೇ ಹೇಳಿ. ನನ್ನೇ ತಪ್ಪಾದರೆ ಸಾರ್ ನೀವು ತಪ್ಪಾಗ್ತಾ ಇದ್ದೀರ ಹೇಳ್ತಾರೆ. ಇವತ್ತು ರಾತ್ರಿ 12 ಒಬ್ಬ ಡಿಸ್ಟ್ರಿಬ್ಯೂಟ್ರ್ ಅಂತೆ, ಬೆಳಿಗ್ಗೆ 7 ಗಂಟೆಯಿಂದ ಇನ್ನೊಬ್ಬ ಡಿಸ್ಟ್ರಿಬ್ಯೂಟ್ರ್. ಇವನು ದುಡ್ಡು ತಗೊಂಡ. ನ್ಯಾಯನಾ? ಯಾರು ಅಂತಾರೆ ಸಿನಿಮಾ ಅಂದರೆ? ನೀವೇ ಒಂದು ನ್ಯಾಯ, ನೀತಿ, ಧರ್ಮ ಅನ್ನೋದಿಲ್ವಾ? ಫೋನ್ ಎತ್ತಕ್ಕೆಲ್ಲ ಸರ್.